ಏನ್ ಗುರುಗಳೇ ನೀವು ಹೇಳ್ತಾ ಇರೋದು? ಹೌದು ಅಮೃತ, ನೀನೀಗ ನಿನ್ನ ಶಕ್ತಿಗಳನ್ನು ವ್ಯಯ ಮಾಡಿಕೊಂಡ್ರೆ ಮುಂದೆ ಅದನ್ನು ಮರಳಿ ಪಡೆಯುವವರೆಗೂ ನೀನು ಸಾಮಾನ್ಯ ಮನುಷ್ಯರ ಥರ ಆಗಿರ್ತೀಯ. ಜಾಗ್ರತೆ. ಪರವಾಗಿಲ್ಲ ಗುರುಗಳೇ, ಅವರು ನಮ್ಮಪ್ಪ ಅಮ್ಮ. ಕಷ್ಟ ಕಾಲದಲ್ಲಿ ನನಗೆ ಆಶ್ರಯ ಕೊಟ್ಟಿದ್ದಾರೆ. ಅವರಿಗೀಗ ನನ್ನ ಸಹಾಯದ ಅವಶ್ಯಕತೆ ಇದೆ. ಈಗಲೂ ನಾನು ಅವರಿಗೆ ಸಹಾಯ ಮಾಡದೆ ಹೋದರೆ ಆ ಶಿವ ಮೆಚ್ಚಲ್ಲ. ನನ್ನ ಶಕ್ತಿಗಳು ಹೋದ್ರೂ ಪರವಾಗಿಲ್ಲ. ನಾನು ಅಪ್ಪ ಅಮ್ಮಂಗೆ ಖಂಡಿತ ಸಹಾಯ ಮಾಡೇ ಮಾಡ್ತೀನಿ. ಓಂ ನಮಃ ಶಿವಾಯ. ಎಚ್ಚರಿಸಿದ್ದಕ್ಕೆ ಧನ್ಯವಾದ ಗುರುಗಳೇ. ನಾನು ನಿರ್ಧಾರ ಮಾಡಾಗಿದೆ. ನೀನು ನಿನ್ನ ಎಲ್ಲ ಶಕ್ತಿಗಳನ್ನು ಕಳ್ಕೋಬೇಕಾಗುತ್ತೆ. ಜಾಗ್ರತೆ ಅಮೃತ, ಜಾಗ್ರತೆ. ಇಳಿಯೋ ಕೆಳಗಡೆ ಇಳಿಯೋ. ನೀನು ಇಳಿಯ. ಯಾರು ನೀವೆಲ್ಲ? ಸರೋಜಾ, ಯಾರು ನೀವೆಲ್ಲ? ಏನ್ ಬೇಕು ನಿಮ್ಗೆ? ದುಡ್ಡು ಕಾಸು ಏನ್ ಬೇಕೋ ಕೇಳಿ, ಕೊಡ್ತೀವಿ. ನಮ್ಗೇನು ಮಾಡಬೇಡಿ. ದುಡ್ಡು ಕೊಡ್ತಾನಂತೆ ಮಗ. ನನಗೆ ಬೇಕಾಗಿರೋದು ದುಡ್ಡಲ್ಲ, ನಿನ್ನ ಹೆಂಡತಿ ಪ್ರಾಣ. ಏನ್ ಹೇಳ್ತಾ ಇದ್ದೆ ನೀನು? ಸರೋಜಾ, ನಿಂತ್ಕೋ. ಸರೋಜಾ, ಸರೋಜಾ, ಏನಾಯ್ತು? ಬಳೆ ತರ್ತೀನಿ ಅಂತ ಬಂದೋಳು ಈಗ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳೆ. ಅಜ್ಜಿ ಪ್ಲೀಸ್, ನಾನು ಮಾತಾಡದೆ ಸುಮ್ಮನೆ ಇದ್ದೀನಿ ಅಂತ ನನ್ನ ಹೆಂಡತಿ ಮೇಲೆ ಬಾಯಿಗೆ ಬಂದಾಗೆಲ್ಲ ಆರೋಪ ಮಾಡಿದ್ರೆ ಸರಿಗಿರಲ್ಲ. ಅರ್ಜುನ್, ನಿನ್ನ ಹೆಂಡತಿ ಸರಿಯಾಗಿದ್ದಿದ್ರೆ ನಾವೆಲ್ಲ ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸಾಕು ಸಾಕು, ನೀವೆಲ್ಲ ನನ್ನ ಸೊಸೆನ ಅನುಮಾನಿಸಿದ್ದು. ಯಾವುದೋ ಒಂದು ಬಳೆ ವಿಚಾರವಾಗಿ ಪಾಪ ಮಗು ಮನಸ್ಸನ್ನ ನೋಯಿಸೋ ಅವಶ್ಯಕತೆ ಇದೆಯಾ ನಿಮಗೆಲ್ಲ? ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಅದು ಹೇಗೆ ಬಿಡೋಕ್ಕಾಗುತ್ತೆ ಹೇಮಾ? ಇದು ನನ್ನ ಸ್ನೇಹಿತ ರಮೇಶನ್ ಸಾವಿನ ವಿಚಾರ. ಅಮೃತ ಬಳೆ ಅಲ್ಲಿ ಸಿಕ್ಕಿದೆ ಅಂದರೆ ಅವಳ ಮೇಲೆ ಅನುಮಾನ ಬರೋದು ಸಹಜ ತಾನೇ. ಅದೇನೋ ಬಳೆ ತೋರಿಸ್ತೀನಿ ಅಂತ ಬಂದಲ್ಲ, ತೋರಿಸ್ಲಿ, ನಾವು ಹೊರಟೋಗ್ತೀವಿ. ಎಲ್ಲಿ ಬಳೆ? ಬಳೆ ನಿಜವಾಗ್ಲೂ ಇದೆಯೋ ಅಥವಾ ಆಟ ಕಟ್ತಿದ್ಯೋ? ಸಾಕು ನಿಲ್ಲಿಸಿ. ಹೀಗೇನು ನಿಮಗೆ ಬಳೆ ತಾನೇ ತೋರಿಸ್ಬೇಕು?
ಬಳೆ ಅಂತಿದ್ರಲ್ಲ, ಇದೇ ತಾನೇ ಆ ಬಳೆ, ತಗೊಳ್ಳಿ. ಇಲ್ಲ, ಇದು ಹೇಗೆ ಸಾಧ್ಯ? ಇದರಲ್ಲೇನೋ ಮೋಸ ಇದೆ. ಮೋಸನಾ? ಕಣ್ಮುಂದೆನೇ ಸಾಕ್ಷಿ ತೋರಿಸಿದ್ರು ಮೋಸ ಅಂತಿದ್ದೀರಲ್ಲ ಮಾವ. ಈ ಬಳೆ ನೋಡಿದ್ಮೇಲೂ ಅನುಮಾನ ಬಗೆಹರಿಲಿಲ್ಲ ಅಲ್ವಾ? ಹಾಗಲ್ಲಮ್ಮ ಅದು. ನೋಡಿ ಮಾವ, ನೀವು ಬಳೆ ತೋರಿಸು ಅಂದ್ರಿ, ನಾನು ತೋರಿಸಿದ್ದೀನಿ. ಈಗಲಾದರೂ ನನ್ನ ಮೇಲೆ ಅನುಮಾನ ಪಡೋದನ್ನ ಬಿಟ್ಬಿಡಿ. ಅಲ್ಲ, ನಾನು ಈ ಮನೆಗೆ ಬಂದು ಇನ್ನೂ ಒಂದು ವಾರನೂ ಆಗಿಲ್ಲ. ಆಗಲೇ ನನ್ನನ್ನು ಕೊಲೆಗಾರ್ತಿ ಥರ, ತಪ್ಪಿತಸ್ಥೆ ಥರ ನೋಡ್ತಿದ್ದೀರಾ ಅಲ್ವಾ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾರು ಸರಿ ಯಾರು ತಪ್ಪು ಅಂತ ಅರ್ಥ ಆಗ್ಬೋದೇನೋ. ನಿನ್ನ ಮಾತು ಜಾಸ್ತಿ ಆಗ್ತಾ ಇದೆ ಅಮೃತ. ಅಜ್ಜಿ, ನೀವು ಕೇಳಿದ ಸಾಕ್ಷಿನ ನಾನು ಆಗಲೇ ಕೊಟ್ಟಾಯಿತು. ಸ್ವಲ್ಪ ಹೊತ್ತು ನಾನೊಬ್ಬಳೇ ಇರಬೇಕು, ದಯವಿಟ್ಟು. ಈಗ ಸಮಾಧಾನ ಆಯ್ತಾ ಅತ್ತೆಮ್ಮ? ಅವಳಿಗೆ ಸ್ವಲ್ಪ ಏಕಾಂತ ಇರಲಿ. ನಡೀರಿ, ಎಲ್ಲರೂ ಹೋಗೋಣ. ಆಚಾರ್ಯ, ಇದು ಡೂಪ್ಲಿಕೇಟ್ ಬಳೆ, ನಕಲಿ ಚಿನ್ನ. ಏ ಭೈರವ, ನೀನು ಇಷ್ಟು ದಿನ ನೋಡಿದ ಕಾನಿಷ್ಕನೇ ಬೇರೆ, ಇನ್ನು ಮುಂದೆ ನೋಡೋ ಕಾನಿಷ್ಕನೇ ಬೇರೆ. ನಿನ್ನಂತ ಕುತಂತ್ರಿನ ನಂಬಿ ನನ್ನ ಶಕ್ತಿಯನ್ನೆಲ್ಲ ದಾರೆ ಎರೆದುಕೊಟ್ಟೆ ಅನ್ಕೊಂಡ್ಯಾ ಮೂರ್ಖ? ನಾವು ನಾಗಲೋಕದವರು, ಅಷ್ಟು ಸುಲಭವಾಗಿ ನಮ್ಮನ್ನೇ ನಾವು ನಂಬಲ್ಲ. ಅಂತದ್ರಲ್ಲಿ ಬೇರೆಯವ್ರನ್ನ ನಂಬ್ತೀವಾ ಭೈರವ?